MLA ಅವರು ಮೊನ್ನೆ ನಮ್ಮೂರಿಗೆ ಬಂದಿದ್ರು ಒಂದು ಫಂಕ್ಷನ್ಗೋಸ್ಕರ. ಅಲ್ಲಿ ರೋಡು, CC ಕ್ಯಾಮ್ರಾ, ಲೈಟ್ದು ಎಲ್ಲ ಕೇಳಿದ್ವಿ. ನಮ್ಮ ಮಾತು ಸಹಕರಿಸಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ. ಇದು ಜಾಸ್ತಿ ದಿನದಿಂದ ಹಿಂಗೆ ಬ್ಯಾಲೆನ್ಸ್ ನಿಂತಿತ್ತು. ಇವಾಗ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. MLA ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. 5 ವರ್ಷದಿಂದ ಹಿಂಗೆ ಇದೆ. ಇದು ಈಗ ಟಾರ್ ಹಾಕ್ತಾವ್ರೆ. ಸಿಕ್ಕಾಪಟ್ಟೆ ಧೂಳಿದೆ, ಹೋಗೋಕ್ಕೆ ಬರೋಕ್ಕೆ ಕಷ್ಟ. ಒನ್ ವೇ ಆಗಿತ್ತು, ಈಗ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಸಿಂಗಲ್ ಓಡಾಡೋಕ್ಕೆ ಚೆನ್ನಾಗಿರುತ್ತದೆ. ಇಲ್ಲೆಲ್ಲ ಜಾಸ್ತಿ ದೊಡ್ಡ ಗಾಡಿಗಳು ಓಡಾಡ್ತವೆ. ರೋಡ್ ಸ್ವಲ್ಪ ಬಂದೋಬಸ್ತಾಗಿ ಮಾಡಿದ್ರೆ ಚೆನ್ನಾಗಿರ್ತದೆ ಸರ್. ಇಲ್ಲೆಲ್ಲ ನೀವು ಓಡಾಡೋಕ್ಕಾಗಲ್ಲ ಸರ್, ಎಲ್ಲ ಕೆಸರು ಗುಂಡಿಗಳಾಗಿರ್ತವೆ. ಗಾಡಿಗಳು ಹೋಗೋಕ್ಕೆ ಕಾಣಿಸಿರಲ್ಲ. ರಾತ್ರಿ ಬೆಳಗ್ಗೆ ಓಡಾಡೋದು ತುಂಬ ಕಷ್ಟ ಆಗಿತ್ತು. ಟಾರ್ ರೋಡ್ ಹಾಕಿದ್ರೆ ಜನಗಳಿಗೆಲ್ಲ ಅನುಕೂಲ ಆಗುತ್ತೆ. ಈಗ ನಾವು ನೋಡಿರೋ ಥರ ಮಾಡ್ತಾವ್ರೆ. ಮೊದಲು MLA ನಾವು ನೋಡೇ ಇರಲಿಲ್ಲ. ನಾವು ನಮ್ಮೂರಿಗೆ ಅರ್ಜುನ್ ಬೆಟ್ಟಳಿಗೆ CC ಕ್ಯಾಮ್ರಾ ಬೇಕು ಅಂತ ಹೇಳಿದ್ವಿ. ಆಮೇಲೆ ಅಲ್ಲಿ ಬಸ್ ಸ್ಟಾಪ್ ಬೇಕು ಅಂತ ಕೇಳಿದ್ವಿ. ಲೈಟ್ ಹಾಕ್ಸ್ರಿ ಅಂತ ಹೇಳಿದ್ವಿ. 3 ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, ಒಳ್ಳೆ ಅಭಿಪ್ರಾಯ ಐತೆ ನಮಗೂ. ಮುಗಿಲಿ ಹೇಳಿದ್ವಿ. ಇವತ್ತು ದಾಖಲಾತ್ರಿ CC ಕ್ಯಾಮ್ರಾ, ರೋಡಿಂದು ಲೈಟ್ ಹಾಕೋದು, ಬಸ್ ಸ್ಟಾಪ್ದು ಎಲ್ಲ ದಾಖಲೆ ಸಮೇತ ತೋರಿಸಿದ್ದಾರೆ. MLAಗಳು ಎಲ್ಲ ಕೆಲಸ ಮಾಡಿಸ್ತಿದ್ದಾರೆ. ಒಂದು ವಾರ ಆಗಿತ್ತು, ಒಂದು 15 ದಿನ ಆಗಿತ್ತು. ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು MLAಗಳು. ನಮ್ಮ ಜೊತೆ ಚೆನ್ನಾಗಿ ಮಾತಾಡಿದ್ರು. ನಾವು ಅದು MLA ಬಂದೋಗರೇನ ನಾವು ನೋಡಿರಲಿಲ್ಲ. ಮೊನ್ನೆನೇ ಹತ್ರದಿಂದ ಮಾತಾಡಿ ನಮ್ಮ ಕಷ್ಟ ಎಲ್ಲ ಕೇಳಿ ಈಗ ಬಗೆಹರಿಸ್ತಿದ್ದಾರೆ. ಖುಷಿ ಆಯ್ತಾ? ಹಾಂ, ಅನ್ಸೂಯ.